ನೋಡಿ, ನಾವು ಯಾವಾಗಲೂ ಇಂಡಿಯನ್ ಪೊಲಿಟಿಯನ್ನು ಪ್ರಸ್ತುತ ದಿನಮಾನಗಳ ರಾಜಕೀಯ ಬೆಳವಣಿಗೆ ಮೂಲಕ ಅರಿತುಕೊಂಡಾಗ ವಿ ವಿಲ್ ಗೆಟ್ ಎ ಮೋರ್ ನಾಲೆಡ್ಜ್, ಮೋರ್ ಇನ್ಸೈಟ್. ಓಕೆ, ಸೊ ಇಲ್ಲಿ ರಾಜ್ಯಪಾಲರಾದಂತಹ ಶ್ರೀ ತಾವರ್ ಚಂದ್ ಗೆಹ್ಲೋಟ್ ಅವರು ಮಾನ್ಯ ಮುಖ್ಯಮಂತ್ರಿಯವರ ರಾಜೀನಾಮೆಯನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಓಕೆ, ನೋಡಿ ಅದರಲ್ಲಿ ಏನು ಹೇಳಿದ್ದಾರೆ, ಎಷ್ಟು ಇನ್ಫಾರ್ಮೇಷನ್ ಕೊಡುತ್ತೆ ಆ ಒಂದು ಅಕ್ಸೆಪ್ಟೆನ್ಸ್ ಲೆಟ್ರಲ್ಲಿ ಅಂತ ತಿಳ್ಕೊಳ್ಳೋಣ. ಡಿಯರ್ ಶ್ರೀ ಸಿದ್ದರಾಮಯ್ಯ, ಐ ಹ್ಯಾವ್ ಅಕ್ಸೆಪ್ಟೆಡ್ ದಿ ರೆಸಿಗ್ನೇಷನ್ ಟೆಂಡರ್ಡ್ ಬೈ ಯು ವಿತ್ ಇಮಿಡಿಯೇಟ್ ಎಫೆಕ್ಟ್. ಅಂದರೆ ತತ್ಕ್ಷಣದಿಂದಲೇ ನಾನು ರಾಜೀನಾಮೆನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಅಂಟಿಲ್ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ಸ್ ಆರ್ ಮೇಡ್, ಕೈಂಡ್ಲಿ ಕಂಟಿನ್ಯೂ ಆ್ಯಸ್ ಎ ಕೇರ್ ಟೇಕರ್ ಚೀಫ್ ಮಿನಿಸ್ಟರ್. ಓಕೆ, ಸೊ ಮತ್ತೊಬ್ಬ ಮುಖ್ಯಮಂತ್ರಿ ಬರುವವರೆಗೂ ನೀವು ಕೇರ್ ಟೇಕರ್ ಸಿ ಎಮ್ ಆಗಿ ಕಂಟಿನ್ಯೂ ಮಾಡಿ, ಅಂದರೆ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ ಅಂತ ಅರ್ಥ. ಓಕೆ, ಸೊ ಮೋಸ್ಟ್ ಇಂಪಾರ್ಟೆಂಟ್, ನೀವು ಕೇರ್ ಟೇಕರ್ ಸಿ ಎಮ್ ಅಲ್ವಾ, ನಿಮ್ಮ ಕೆಲಸ ಏನು? ಇಟ್ ಈಸ್ ನೀಡ್ಲೆಸ್ ಟು ಸ್ಟೇಟ್ ದಟ್ ನೋ ಎಕ್ಸೆಂಟಿವ್ ಡಿಸಿಷನ್ಸ್ ಟು ಬಿ ಟೇಕನ್ ಡ್ಯೂರಿಂಗ್ ದಿಸ್ ಪೀರಿಯಡ್. ಅಂದರೆ ತುಂಬ ದೊಡ್ಡ ನಿರ್ಧಾರಗಳನ್ನು ಕೈಗೊಳ್ಳಂಗಿಲ್ಲ, ಜಸ್ಟ್ ಕೇರ್ ಮಾಡ್ಕೊಂಡು ಹೋಗಬೇಕು ಗೌರ್ನಮೆಂಟು. ನೀವು ಯಾವುದೇ ಘೋಷಣೆಗಳನ್ನು, ನಿರ್ಧಾರಗಳನ್ನು ಕೈಗೊಳ್ಳುವಂತಿಲ್ಲ. ಅಂದರೆ ರಾಜೀನಾಮೆ ಅಕ್ಸೆಪ್ಟ್ ಆದ ನಂತರದಲ್ಲಿ ಕೇರ್ ಟೇಕರ್ ಸಿ ಎಮ್ ಬರ್ತಾರೆ. ಕೇರ್ ಟೇಕರ್ ಸಿ ಎಮ್ ಬಂದಮೇಲೆ ಆಟೋಮೆಟಿಕ್ಕಾಗಿ ಎಕ್ಸಿಟ್ ಆಗ್ತಾರೆ. ಸೊ ದಿಸ್ ಈಸ್ ದಿ ಸ್ಟ್ಯಾಂಡರ್ಡ್ ಸೆಟ್ ಆಫ್ ಪ್ರೊಸೀಜರ್ ಆ್ಯಂಡ್ ಪ್ರೋಟೋಕಾಲ್ ಇನ್ ದಿ ಗವರ್ನಮೆಂಟ್. ಓಕೆ, ಸೊ ಸಿ ಎಮ್ ಸ್ಥಾನ ಯಾವತ್ತೂ ಖಾಲಿ ಇರಲ್ಲ. ರಾಷ್ಟ್ರಪತಿ ಆಡಳಿತ ಸಂದರ್ಭದಲ್ಲಿ ಮಾತ್ರ ಅದು ಖಾಲಿ ಇರುತ್ತೆ. ಸೊ ನಮಸ್ಕಾರ.